ಸೊ ಇದು ನೋ ಕೊಕೇನ್ ನ ಕಡೇ ದಿನದ ಶೂಟ್ ಇದು. ಸೊ ಒಂದು ಪ್ರಯಾಸಕರವಾದ ಜರ್ನಿ. ಕೌರವ್ ವೆಂಕಟೇಶ್ ಸರ್ನ ಹಾಕೊಂಡು ಇನ್ನೇನು ನಾವು ಕಾಮಿಡಿ ಸಿನಿಮಾ ತೆಗಿಯಕಾಯ್ತಾ, ಫೈಟ್ ಮಾಡ್ಸೋದು. ಇಲ್ಲಿಂದ ಅಲ್ಗೆಗ್ರಿ ಪ್ರಥಮ್ ಇಲ್ಲಿಗೆ ಮಾಡಿ ಅಂತಾರೆ, ಎಲ್ಲ ಒಂದು ಜರ್ನಿ. ಸೊ ಖುಷಿ ಆಯ್ತು, ನನಗೆ ಬಹಳ ಖುಷಿ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಇನ್ಸ್ಪಿರೇಷನ್ ಆಗಿ ತಗೊಂಡ ಭವ್ಯ ಮೇಡಮ್ ಇದ್ದಾರೆ. ಇವರು ಶಂಕರ್ ನಾಗ್ ಸರ್ ಡಬ್ಬು, ಅಂಬರೀಷ್ ಅಣ್ಣವ್ರ ಡಬ್ಬು, ವಿಷ್ಣು ಸರ್ ಡಬ್ಬು, ರವಿಚಂದ್ರನ್ ಸರ್ ಡಬ್ಬು, ಎಲ್ಲರ ಜೊತೆ ಹೀರೋಯಿನ್ ಆಗಿ ಮಾಡಿದಂಥವ್ರು ಇವತ್ತು ನಮಗೆ ಮದರಾಗಿ ಮಾಡ್ತಾರೆ. ತುಂಬಾ ಖುಷಿ. ನಾನು ಇವತ್ತು ಹೆಮ್ಮೆಯಿಂದ ಒಂದ್ ಮಾತು ಹೇಳ್ತೀನಿ ಭವ್ಯ ಮೇಡಮ್ ಬಗ್ಗೆ. ಏನಂತಂದ್ರೆ ನಾನು ಯಾವಾಗಲೂ ಹೇಳ್ತೇನೆ, ಯಾರಿಗಾರು ನಾವು ಹೆಂಡ್ತಿರ್ಗೆ ಉದಾಹರಣೆ ಕೊಡ್ಬೇಕಾದ್ರೆ ಏನ್ ಕೊಡ್ತೀವಿ ಅಂದ್ರೆ ಇತಿಹಾಸ ಪುರಾಣ ಅವ್ರದೆಲ್ಲ ಉದಾಹರಣೆ ಕೊಡ್ತೀನಿ. ನಾನು ಯಾವಾಗಲೂ ಕೊಡಲ್ಲ, ಮೇಡಮ್ನೇ ಉದಾಹರಣೆ ಕೊಡೋದು. ನನ್ನ ವೈಫ್ ಕೊಡ್ಬೇಕಾದ್ರೆ ನಾನು ಮೇಡಮ್ದೇ ಉದಾಹರಣೆ ಕೊಡೋದು. ನೋಡಿ, ಹೃದಯ ಆಡಿತು ಸಿನಿಮಾ ಇವರೇ ಅವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಸೊ ಇಂಥವ್ರು ನಂಗೆ ಇನ್ಸ್ಪಿರೇಷನ್. ಇವ್ರು ನೋಡ್ಕೊಂಡು ಕಲ್ತ್ಕೋಬೇಕು ಅಂತ ಹೇಳ್ಕೊಡ್ತೀನಿ. ಇವರೇ ಅವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಸೋನಿಲ್ ಸರ್ದಾರು ಅಷ್ಟೇ, ಇನ್ನೊಬ್ಬರು ನಾವು ಪಾಪ ಅಂಬರೀಷ್ ಅಣ್ಣ ಮಾಲಾಶಿಗೆ ಒಂದ್ ಮಾಡಕ್ಕೆ ಇವರೇ ಕಷ್ಟಪಡ್ತಾರೆ. ಸೆಲೆಕ್ಟಿವ್ ಹಿಯರಿಂಗ್ ಅಂತ ಹೇಳ್ತಾರೆ. ನಮ್ಗೆ ಯಾವ್ದು ಬೇಕೋ ಅದು ಮಾಡ್ಕೊಳ್ಳೋದು ಮೇಡಮ್. ಸೊ ತುಂಬಾ ಖುಷಿ ಆಯ್ತು. ಎಸ್, ನನ್ನ ತಾಯಿ ಕ್ಯಾರೆಕ್ಟರ್ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಭವ್ಯ ಮೇಡಮ್ದು. ಇವ್ರು ಮಾಡಿರೋದೆಲ್ಲ ನೀ ಬರದಕ್ಕಾದ ಎಲ್ಲವೂ ಕಾಮಿಡಿ, ಆಕ್ಷನ್, ಮತ್ತೆ ಸೆಂಟಿಮೆಂಟ್ ಅಂಡ್ ಲವ್ ಸಿನಿಮಾ, ಮತ್ತು ಒಂಥರ ಥ್ರಿಲ್ಲರ್, ಇನ್ವೆಸ್ಟಿಗೇಷನ್, ಈ ಥರ ಎಲ್ಲ ಸಿನಿಮಾಗಳು ಮಾಡಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಕಾಮಿಡಿ ಮೇಡಮ್. ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ತಾಯಿಯಾಗೆ ಕಮಲಾ ಅಂತ, ಆಮೇಲೆ ಕಮಲಾ ಅಂತ ಐತೆ ಅಂದ್ಬಿಟ್ಟು ಕಾಂಗ್ರೆಸ್ ಅವ್ರು ಬೇಜಾರು ಮಾಡ್ಕೊಬಿಡ್ರಪ್ಪ. ಸಿನಿಮಾದಲ್ಲಿ ಹೆಸರು ಕಮಲಾ ಅಷ್ಟೇ ಅಂದ್ಬಿಟ್ಟು ಅದು ಬಿಜೆಪಿ ಸಿಂಬಲ್. ಕಾಂಗ್ರೆಸ್ ಅವ್ರು ನೋಡದೆ ಬೇಜಾರು ಮಾಡ್ಕೊಬೇಡಿ. ನನ್ನ ಸಿನಿಮಾನ ಕಾಂಗ್ರೆಸ್ ಅವರು ನೋಡಿ, JDS ಅವ್ರು ನೋಡಿ, ಮೂಲಲ್ಲಿ ಕೂತಿರೋರು ಕಷ್ಟಪಟ್ಕೊಂಡು ನೋಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಆರ್ನ ಅವರು ಈ ಸಿನಿಮಾದ ನಾಯಕಿಯಾಗಿ ನನ್ನ ಬಹಳ ಒಳ್ಳೆ ಸ್ನೇಹಿತೆ, ಬಹಳ ಪ್ರಾಮಾಣಿಕ ಪ್ರತಿಭಾವಂತ ಹುಡುಗಿ, ಆಂಧ್ರ ಪ್ರದೇಶ ಅವರು. ಸೊ ತುಂಬ ಚೆನ್ನಾಗಿ ಕನ್ನಡದವ್ರು ಆ್ಯಕ್ಚುಲಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಶೋಭರಾಜ್ ಸರ್ ಆ್ಯಸ್ ಯೂಶುವಲ್ ನಮ್ಮ ಹೆಮ್ಮೆ. ನನ್ನ ನಟ ಭಯಂಕರ ಸಿನಿಮಾಯಿಂದ ಶುರುವಾದಂಥ ಒಂದು ಜರ್ನಿ ಜೊತೆಲೇ ಒಂದು ಬಂದ್ವಿ, ಹಾಗೆ ಆಯಿತು. ಸೊ ಅವ್ರು ಮಾಡಿದ ಸಿನಿಮಾ ನನಗೆ ಭಾಳ ದೊಡ್ಡ ಮಟ್ಟಕ್ಕೆ ಕಲರ್ಸ್ ಕೈ ಹಿಡಿತು, ಒಂದು ಒಳ್ಳೆ ಪ್ರೈಸ್ಗೆ ಸೇಲ್ ಆಯಿತು, ಎಲ್ಲವೂ ಆಯಿತು. ಸೊ ಶೋಭರಾಜ್ ಸರ್ ಇದ್ರೆ ನಮಗೆ ಲಕ್ಕಿ. ಇನ್ನು ಮಿಮಿಕ್ರಿ ಗೋಪಿಯವ್ರು ನಮ್ಮೂರವ್ರೆ. ಬಗ್ ನೋಡ್ರೆ ನಮ್ಮ ಮನೆ ಅವರು ನಮ್ದವ್ರದ್ದು ಒಂದೇ ಊರು. ಬಗ್ ನೋಡ್ರೆ ಅವ್ರ ಊರು ಕಾಣ್ತದೆ, ಎಗರ್ ಬಿಟ್ರೆ ಅವ್ರ ಮನೆಗೆ ಬಿದ್ದುಬಿಡ್ತೀನಿ. ಏನು ವಿಚಾರ ಏನಂದ್ರೆ, ಎರಡು ಇಂಪಾರ್ಟೆಂಟ್ ವಿಚಾರ ಇವತ್ತು. ಏನಂದ್ರೆ ಒಂದು ಸಂಭ್ರಮಾಚರಣೆ ಏನಂದ್ರೆ, ಮಿಮಿಕ್ರಿ ಗೋಪಿಯವ್ರದ್ದು ಮೊನ್ನೆ ಹುಟ್ಟುಹಬ್ಬ, ಜೊತೆಗೆ ಅಟ್ ದ ಸೇಮ್ ಟೈಮ್ ನಮ್ಮ ಕೋಟೆ ಪ್ರಭಾಕರ್ ಅವರು ನಮ್ಮ ಸಿನಿಮಾದ ಖಳನಟರಾಗಿ ಮಾಡಿದವರು ಹೊಸ ಶೋನ ಬಹಳ ಅದ್ಭುತವಾಗಿ ಗೆದ್ದಿದ್ದಾರೆ. ಅವ್ರಿಗೆ ಅಭಿನಂದನೆಗಳು, ವಿನ್ನರ್ಗೆ. ಸೊ ನಿಜವಾದ ಜೋಡಿ ನಿಮ್ದೆ, ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಈ ಜೋಡಿ ಯಾವಾಗ್ಲೂ 7 ಜನ್ಮಕ್ಕೂ ಅವರೇ ಸಿಗ್ಲಿ ಅಂತ ನಾನು ಈ ಮೂಲಕ ನಿಮಗೆ ಹಾರೈಸ್ತೀನಿ. ಅಣ್ಣ ನೀವು ಹೇಳ್ಕೊಟ್ರಲ್ಲ ಹಂಗೆ ಹೇಳ್ತಾ ಇದ್ದೀನಿ. 7 ಜನಕ್ಕೂ ಅವರೇ ಸಿಗ್ಲಿ ಅಂತ ನೀವು ಹೇಳ್ಕೊಡು ಅಂತ ಹೇಳಿದಲ್ಲ, ಹೇಳು ಅಂತ ಅದೇ ಹೇಳ್ತಾ ಇದ್ದೀನಿ ಅಣ್ಣ. ಸೊ ಒಂದ್ ಸೆಕೆಂಡ್ ಒಳ್ಳೇದಾಗ್ಲಿ ನಿಮಗೆ. ಮತ್ತೆ ಮೇಡಮ್, ಹಲೋ, ನಿಮ್ಮ ಮಗಳ ಮದ್ವೆಲಿ ಓಡಾಡಿದೀವಿ ನಾವು, ನೆನಪಿರ್ಲಿ. ಹಿಂಗ ಅನ್ಬಿಟ್ರೆ ಮಾಲ್ತಿ ಮೇಡಮ್, ನಿಮ್ಮ ಮಗಳ ಮದ್ವೆಲಿ ಓಡಾಡಿದೀವಿ ನಾವು, ಹೌದಲ್ವಾ? ಹೌದು. ಸೊ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಗೋಪಿ ಅಣ್ಣ ಇರ್ಬೋದು, ಸ್ಪೆಷಲಿ ಸುಷ್ಮಿತಾ ನನ್ನ ತಂಗಿ, ಮಿಲಿಯನ್ ವ್ಯೂಸ್ ಮೀನಾ ಅಂತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಂಡ್ ಅವ್ರಿಗೆ ಹೇಳ್ಕೊಡಂಗಿಲ್ಲ, ಶಿ ಈಸ್ ಅ ಸ್ಮಾಲ್ ಸ್ಕ್ರೀನ್ ಸ್ಟಾರ್. ಆಕೆ 16 ವರ್ಷಗಳಿಂದ ನಮ್ಮನ್ನೆಲ್ಲ ಅನ್ಸ್ಕೊಂಡ್ಬಂದಂಥ ಕಲಾವಿದೆ. ಶೋಭರಾಜ್ ಸರ್ ಇರ್ಬೋದು, ಕೋಟೆ ಪ್ರಭಾಕರ್ ಇದರಲ್ಲಿ ಕೊಕೈನ್ ಬಗ್ಗೆ ಒಂದು ಬಹಳ ಥ್ರಿಲ್ಲಿಂಗ್ ಇರೋಂಥ ಒಂದು ವಿಲನ್ ಪಾತ್ರ ಮಾಡ್ತಾರೆ. ನಿಜಕ್ಕೂ ಇವತ್ತು ಖುಷಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಒಂದೇ ಸಲ ಎಲ್ಲ ಸಂಭ್ರಮಾಚರಣೆ ಆಯಿತು. ಈ ಕಡೆ ಮೊನ್ನೆ ಕೌರವ್ ವೆಂಕಟೇಶ್ ಅವ್ರ ಹುಟ್ಟುಹಬ್ಬ, ಮೊನ್ನೆ ಮಿಮಿಕ್ರಿ ಗೋಪಿ ಹುಟ್ಟುಹಬ್ಬ, ಇದೇ ಸಮಯದಲ್ಲಿ ನಮ್ಮ ಅಣ್ಣ ಕೋಟೆ ಪ್ರಭಾಕರ್ ಅವರು ಶೋ ಗೆದ್ದಿದ್ದು, ಎಲ್ಲ ಒಂದು ಸಂಭ್ರಮ ಒಂದೇ ಕಡೆ ಸೇರುವಂಥದ್ದಾಯ್ತು. ಎಲ್ಲಕ್ಕೂ ಒಂದು ವೇದಿಕೆ ಮೊನ್ನೆ. ಸೊ ಮೊನ್ನೆ ಕಷ್ಟಪಟ್ಟು ಹುಟ್ಟಿದ್ದಾರೆ ಅಲ್ಲ, ಮೊನ್ನೆ ಹುಟ್ಟಿರೋದಕ್ಕೆ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಶುಭಾಶಯಗಳು. ನನಗೆ ಎಸ್ಪೆಷಲಿ ಖುಷಿ ಮೇಡಮ್ ಇವತ್ತು ನಮ್ಮ ಜೊತೆ ಹೇಳಿದ್ನಲ್ಲ ಮೇಡಮ್, ಯಾರಿಗೇ ಆಗಲಿ ನೆಕ್ಸ್ಟ್ ನಾವು ತೋರಿಸೋದ್ರೆ ಹೆಂಡತಿ ಹೆಂಗಿರ್ಬೇಕು ಅಂದ್ರೆ ನಾನು ನಿನ್ನೆ ತೋರಿಸೋದು. ನಿಮ್ಮ ಹೃದಯ ಹಿಡಿತು ಸಿನಿಮಾ ನೀವು ಹೆಂಗೆ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸಲ್ಲ, ಆ ಥರ ಇದ್ರೆ ಸಮಾಜದಲ್ಲಿ ಗಲಾಟೆಗಳೇ ನಡೆಯಲ್ಲ. ನಿಮ್ಮನ್ನು ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ಮುಂದೆ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮ್ಯಾಮ್. ಒಂದು ಮಾತು ಹೇಳ್ತೀನಿ ಸರ್, ಇದು ಫಸ್ಟ್ ಟೈಮ್ ಇಷ್ಟು 6 ಆಕ್ಷನ್ಸ್ ಇರುವಂತ ಸಿನಿಮಾ. ತುಂಬಾ ದೊಡ್ಡ ಫೈಟ್. ಕೌರವ್ ವೆಂಕಟೇಶ್ ಹಾಕೊಂಡು ಕಾಮಿಡಿ ಸಿನಿಮಾ ತೆಗಿಯಕಾಯ್ತದ? ಅಲ್ಲಿ ನಿಂತ್ಕೊಂಡ್ರೆ ಪ್ರಥಮ್ ಇಲ್ಲಿಂದ ಅಲ್ಲಿ ಹಿಂಗೆ ಹೊಡೆದ್ರೆ ಅದು ಬ್ಲಾಸ್ಟ್ ಅಮ್ಮ, ಅದು ಬ್ಲಾಸ್ಟ್ ಆಗುತ್ತೆ ಅಮ್ಮ, ಬ್ಲಾಸ್ಟ್ ಅದು. ಸೊ ಇಲ್ಲಿ ತನಕ ನಾವೆಲ್ಲ ಕಷ್ಟಪಟ್ಟು ಮೈ ಬಗ್ಸಿ ದುಡ್ಡು ಸಿನಿಮಾ ಮಾಡ್ರೆ, ಇವ್ರು ಕಷ್ಟಪಟ್ಟು ಸಿನಿಮಾ ಮಾಡ್ರೆ, ಅವ್ರು ಬೇರೆಯವ್ರ ಮನೆ ಬ್ಲಾಸ್ಟ್ ಮಾಡಿ, ಬೇರೆಯವ್ರ ಮನೆ ಹೊಡೆದಾಕಿ ಸಿನಿಮಾ ಮಾಡಿ ದುಡ್ಡು ಮಾಡ್ರು. ಅಂದ್ರೆ ಫೈಟ್ ಮಾಸ್ಟರ್ ಏನ್ ಮಾಡ್ತಾರೆ, ಅದು ಬ್ಲಾಸ್ಟ್, ಕಾರ್ ಇದು ಬ್ಲಾಸ್ಟ್, ಎಲ್ಲ ಮಾಡ್ಕೊಂಡು ಮಾಡ್ರು. ಸೊ ಇವ್ರ ಹತ್ರ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಅದೇ ಮಾಡಿದ್ದಾರೆ. ಮೇಡಮ್ ಎಲ್ಲ ಕಷ್ಟಪಟ್ಟು ಸಿನಿಮಾ ಮಾಡೋರು. ಅಂಡ್ ಶೋಭರಾಜ್ ಸರ್ ಈ ಸಿನಿಮಾದ ಬಹಳ ದೊಡ್ಡ ಶಕ್ತಿ. ಆಕ್ಚುಲಿ ಈ ಸಿನಿಮಾ ಏನಂದ್ರೆ ಮಹಾಭಾರತನ ಇನ್ಸ್ಪಿರೇಷನ್ ತಗೊಂಡ್ ಮಾಡಿರೋದು. ಕೃಷ್ಣ ಹೇಗೆ ಅಸ್ತ್ರಗಳಿಲ್ಲದೆ ಕೌರವ್ರನ್ನ ನಾಶ ಮಾಡ್ತಾರೆ ಗೊತ್ತಾ, ಅಂದ್ರೆ ಅವ್ರ ವೆಪನ್ಸೇ ಮುಟ್ತೆ. ಅಂದ್ರೆ ಜಗತ್ತಿನ ಶ್ರೇಷ್ಠ ಆಯುಧ ಅಂತ ಹೇಳಿದ್ರೆ ನಾವು ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ, ಈಶ್ವರನ ತ್ರಿಶೂಲ, ಶ್ರೀಕೃಷ್ಣನ ಸುದರ್ಶನ ಅಂತ ಹೇಳ್ತೀವಿ.
ಇಷ್ಟೆಲ್ಲ ಇದ್ರೂ ಸಹಿತ, ನಾರಾಯಣಿ ಸೈನ್ಯ ಇದ್ರೂ ಸಹಿತ ಕೃಷ್ಣ ಅಸ್ತ್ರಗಳನ್ನ ಮುಟ್ಟಲ್ಲ. ಅಸ್ತ್ರಗಳು ಮುಟ್ಟದೇನೆ ಕೌರವನ ಅಂತ್ಯ ಮಾಡ್ತಾರೆ. ಅದೇ ತರ ಪಾತ್ರ ಶೋಭರಾಜ್ ಸರ್ದು. ಇಲ್ಲಿ ಯೂನಿಫಾರ್ಮ್ ಹಾಕೊಂಡು ಏನ್ ಮಾಡ್ಬೋದು, ಯೂನಿಫಾರ್ಮ್ ಇಲ್ದೇನೆ ಹೀರೋ ಕೈಲಿ ಶೋಭರಾಜ್ ಸರ್ ಮಾಡ್ಸಿರ್ತಾರೆ. ನಿಜಕ್ಕೂ ಹೇಳ್ತೀನಿ, ತುಂಬಾ ಖುಷಿ. ನಾವೆಲ್ಲ ತುಂಬಾ ನೋಡಿ ಬೆಳೆದಂತಹ ಅದ್ಭುತ ನಟಿ ಮೇಡಮ್, ಯಾವಾಗ್ಲೂ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ನನಗೊಂದು ಆಸೆ ಇತ್ತು, ನಾನು ಇಷ್ಟಪಡುವಂತ ಕಲಾವಿದ್ರ ಜೊತೆ ಅವ್ರನ್ನ ನೋಡಿ ಅವ್ರ ಜೊತೆ ಕಲಿಯುವಂತ ಅವಕಾಶ. ನಾನು ಸಿನಿಮಾ ಮಾಡಿದ್ದೀನಿ ಅನ್ನೋಕ್ಕಿಂತ ಭವ್ಯ ಮೇಡಮ್ ಜೊತೆ ಕಲಿಯೋ ಪ್ರಯತ್ನ ಮಾಡಿದ್ದೀನಿ, ನನಗದು ಹೆಮ್ಮೆ ಇದೆ. ಬಟ್ ಇದ್ರಲ್ಲಿ ಕಾಮಿಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅವ್ರನ್ನ ನನಗೆ ನೋಡಕ್ಕೆ ಇಷ್ಟಪಡ್ತೀನಿ. ಅವ್ರ ಲವಲವಿಕೆ ಅಂಡ್ ಅವರು ಇವಾಗಿಂದಲ್ಲ, ಈಗ ನಾವು ಅವರು ದುಬೈಗೆ ಹೋಗಿದ್ವಿ, ವಿಶ್ವ ಕನ್ನಡಿಗರ ಹಬ್ಬ ಇರ್ಬೋದು, ರೀಸೆಂಟ್ ಅವರ ಮೂವಿಗೆ ಹೋಗಿದ್ವಿ, ಅವ್ರದ್ದೊಂದು ಕ್ಲಾಪ್. ಆಕ್ಚುಲಿ ನಾವು ಅವ್ರ ಸಿನಿಮಾ ನೋಡಕ್ಕೆ ಬಂದಿದ್ವಿ, ಇವತ್ತು ಅವ್ರ ಸಿನಿಮಾ ಕ್ಲಾಪ್ ಮಾಡುವಂತ ಅವಕಾಶ ನನ್ಗೊಂದು ಸಿಕ್ಕಿ, ಅಲ್ಲಿಂದ ಶುರುವಾದ ಸ್ನೇಹ ಇವತ್ತು ತಾಯಿಯಾಗಿ ಬಂದವ್ರೆ. ತಾಯಿ ಇದ್ದಂಗೆ ಅಂತ ಪ್ರಥಮ್ ನಿಜವಾಗ್ಲೂ ನನ್ನ ತಾಯಿ ಇದ್ದಂಗೆ ಅಂತ ಹೇಳೋರೆ. ಇದುವರೆಗೂ ಆಸ್ತಿಲಿ ಒಂಚೂರು ಪಾಲ್ ಕೊಟ್ಟಿಲ್ಲ ಅವರು, ಸುಮ್ಮನೆ ಹೇಳೋರಷ್ಟೇ. ಹ್ಞೂ ಅಂತ ನಾನು ಅನ್ಕೋತೀನಿ, ನೀವು ಅನ್ಕೊಳ್ಳಿ. ಚಿರು ಅಂತ ನನ್ನ ಪಾತ್ರದ ಹೆಸರು. ಏನ್ ವಿಷಯ ಏನಂದ್ರೆ, 400 kg ಕಾನ್ಸಂಟ್ರೇಟೆಡ್ ಕೊಕೆ ನೈಜೀರಿಯಾದಿಂದ ಇಂಡಿಯಾಗೆ ಬಂದಿರುತ್ತೆ. ವೆನ್ ಇಂಟರ್ಪೋಲ್, ಇಂಟೆಲಿಜೆನ್ಸ್, ಸೈಬರ್ ಕ್ರೈಮ್ ಎಲ್ಲವೂ ಫೇಲ್ಯೂರ್ ಆದಾಗ ಇಂಡಿಯಾಗೆ ಬಂದಾಗ ಕ್ಯೂಟ್ ಕಾಮಿಡಿ ಕಪಲ್ ಹೇಗೆ ಡ್ರಗ್ ಕಂಟೈನರ್ನ ಡೆಸ್ಟ್ರಾಯ್ ಮಾಡ್ತಾರೆ ಅನ್ನೋದನ್ನ ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಸಿನಿಮಾದಲ್ಲಿ ನಾನ್ ಹೀರೋ ಅಂದ್ರೆ ನೀವು ಅನ್ಕೋಬಹುದು. ಬಟ್ ಒಂದು ಮಾತು ಹೇಳ್ತೀನಿ, ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಈ ಸಿನಿಮಾದ ನಿಜವಾಗ್ಲೂ ಸೋಲ್ ಬಂದು ಶೋಭರಾಜ್ ಸರ್. ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಒಂದು ಆತ್ಮ ಈ ಸಿನಿಮಾಗವರು. ಕಂಪ್ಲೀಟ್ ಹಿಂಗೆ ಬೇಕು ಅಂದಾಗ ಇಲ್ಲ ಹಿಂಗೆ ಕರೆಕ್ಷನ್ ಮಾಡ್ಬೋದಾ ಸರ್ ಅಂದ್ರೆ ಎಸ್. ಯಾಕೆ, ಏನು ಹಿಂಗನ್ನೋದು? ಹೌದಾ? ಛೇ, ಅವ್ರಿಗೇನ್ ಪಾತ್ರ ಸುಮ್ಮನೆ ಮಾಡೋರೆ, ಅವ್ರ ಪಾಡ ಮಾಡ್ಬಿಟ್ಟು ಹೋಯ್ತವ್ರು, ಅವ್ರದ್ದೇನಿಲ್ಲ. ಕಷ್ಟಪಟ್ಟರು, ನಾನು ಮಾಡಿದಾರೆ, ಅವ್ರೊಂದು ಪಾತ್ರ ಮಾಡಿ. ಬ್ರೇಕಿಂಗ್, ನಾನ್ ಸ್ಟಾಪ್, ಎಷ್ಟೆಲ್ಲ ಟೈಟಲ್ ಕೊಡ್ಬೋದು ಗೊತ್ತಿಲ್ಲ, ಅಷ್ಟು ಮಾತಾಡ್ತಾರೆ. ನಮ್ಮ ಶೋಭರಾಜ್ ಅವರು ಪಿಕ್ಚರ್ ಅಲ್ಲಿ ಒಂದು ಮೂಕನ್ ಪಾತ್ರ ಕೊಡ್ತಿದಾರಂತೆ. ಐ ಆಮ್ ಸೋ ಹ್ಯಾಪಿ. ಅದ್ ನಿಲ್ಲಿಸ್ಬಿಟ್ಟಿದೀವಿ ಸಿನಿಮಾಗೆ. ಆಲ್ರೆಡಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿ ನಾನೇ ಸ್ಟಾಪ್ ಮಾಡಿಸ್ದೆ, ಪ್ರೊಡ್ಯೂಸರ್ ನ ಊರು ಬಿಡಿಸ್ಬಿಟ್ಟೆ ನಾನೇ. ಸರಿಯಾ? ಬೇಡ, ನೀವು ಅದ್ ಮಾಡ್ಬೇಡಿ ದಯವಿಟ್ಟು. ಹೀಗ್ ಮಾಡ್ಬೋದು, ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವ್ರ ಮೂಕನ್ ಪಾತ್ರ ಕೊಟ್ರೆ ಹೀಗ್ ಮಾಡ್ಬೋದು ನೀವು. ಇವ್ರ ಮೂಗ, ಇವ್ರ ಗರ್ಲ್ ಫ್ರೆಂಡ್, ಇವ್ರ ಲವರ್ ಕ್ಯಾರೆಕ್ಟರ್ ಕಣ್ಣು ಕಾಣಲ್ಲ, ವಿಲನ್ 3 ಇಲ್ಲ, ಕಣ್ಣು ಕಾಣಲ್ಲ, ಬಾಗಿಲ್ಲ. ಗ್ರೇಟ್, ನೀವು ಗ್ರೇಟ್. ಈ ತರ ಒಂದು ಪಿಕ್ಚರ್ ಮಾಡ್ತಿರೋ ಅದಕ್ಕಂತ ಪ್ರೊಡ್ಯೂಸರ್ ಸಿಗ್ಬೇಕಾದ್ರೆ ಅವ್ನಿಗೆ ಏನೇನು ಮೆಂಟಲ್ ಅದೇ ನಿಮಾನ್ಸಿಂದ ಕರ್ಕೊಂಡು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕನ್ನಡ ಕಲಾವಿದ, ಕನ್ನಡ ಸೂಪರ್. ಸೊ ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಪ್ರಥಮ್ ಅವ್ರ ಜೊತೆ. ಇದೊಂದು ಕಾಮಿಡಿ ಮೂವಿ ಅಂಡ್ ಈಗ ತಾನೇ ಹೇಳಿದ ಆಕ್ಷನ್ ಮೂವಿ. ನಮ್ಮ ಕೌರ ಅವರ ವೆಂಕಟೇಶ್ ಅವರು ಮಾಡ್ತಿದ್ದಾರೆ ಈ ಚಿತ್ರ. ಇವರು ಬಹಳಷ್ಟು ನಾವು ಪಿಕ್ಚರ್ಗಳು ಮಾಡ್ತಾ ಬಂದಿದ್ದೀವಿ. ಇಟ್ಸ್ ವೆರಿ ಗುಡ್, ಒಳ್ಳೆ ಟ್ಯಾಲೆಂಟೆಡ್ ಇರೋಂಥ ಪರ್ಸನು. ಇವತ್ತು ನಾನು ಶೋಭರಾಜ್ ಅವ್ರು ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ. ಈಗ ಕಂಟಿನ್ಯೂಸ್ ಆಗಿ ಗೋಪಿ ಅವರು ಇದ್ದಾರೆ. 4-5 ಚಿತ್ರಗಳು ಮಾಡ್ಕೊಂಡು ಬರ್ತಾ ಇದೀವಿ. ಸೋ ಹ್ಯಾಪಿ, ನಿಮ್ಮನ್ನೆಲ್ಲ ಮತ್ತೆ ಮತ್ತೆ ನಾವು ವಿ ಆರ್ ರಿಯಲಿ ಬ್ಲೆಸ್ಡ್. ನಾವು ಮತ್ತೆ ಮೀಟ್ ಮಾಡ್ತಿದೀವಿ ಅಂದ್ರೆ ರಿಯಲಿ ಇಟ್ ಈಸ್ ವೆರಿ ಬ್ಲೆಸ್ಡ್. ಐ ಆಮ್ ವರ್ಕಿಂಗ್ ವಿತ್ ದೆಮ್. ಅಂಡ್ ಪ್ರಥಮ್ ಈ ಚಿತ್ರದಲ್ಲಿ ನನಗೆ ಮಗನಾಗಿ ಮಾಡ್ತಿದ್ದಾನೆ. ಒಂದು ಇದೇ ಯಾವ ಚಿತ್ರದಲ್ಲೂ ನಾವು ಮಾಡಿರ್ಲಿಲ್ಲ ಕಾಮಿಡಿ ಕ್ಯಾರೆಕ್ಟರ್. ಇದೊಂದು ನೋಡ್ಬೇಕು. ಹೌದು, ಒಂಥರ ಒಬ್ಬರನ್ನ ಅಳಿಸ್ಬೋದು ಬೇಕಾದ್ರೆ. ನನಗೆ ಅದರಲ್ಲಿ ನಾನು ಎತ್ತಿದ ಕೈ, ಬಿಕಾಸ್ ನನ್ನ ಪಿಕ್ಚರ್ಸೇ ಆ ಥರ ಬಂದ್ಬಿಟ್ಟಿದೆ, ಸೆಂಟಿಮೆಂಟ್ ಕ್ಯಾರೆಕ್ಟರ್ಸು ಆ ಥರ. ಒಂದು ನನಗೂ ಪೇಮೆಂಟ್ ಜಾಸ್ತಿ ಕೇಳಿ ಕೇಳಿ ಅಳಿಸೋರೆ ನೋಡಿ, ಅವ್ರು ಕೊಟ್ಟು ಕೊಟ್ಟು ಹತ್ತಿದ್ದೀನಿ. ಹೌದಪ್ಪ, ಇದು ಯಾರೋ ನಂಬ ಇದಲ್ಲ, ಸುಮ್ಮನಂದಿದ್ದು ಬೇಡ. ಹಾಗಾಗಿ ಕಾಮಿಡಿ ಅನ್ನೋದು ಸ್ವಲ್ಪ ಎಲ್ಲ ನಗ್ಸೋದಿದೆಯಲ್ಲ ಸ್ವಲ್ಪ ಭಾರಿ ಕಷ್ಟ. ಯಾಕೆಂದ್ರೆ ಅದು ಆ ಥರ ಒಂದು ಸಾಹಿತ್ಯ ಇದಿರ್ಬೋದು, ಎಲ್ಲವೂ ಒಂದು ಚೆನ್ನಾಗಿ ಬರ್ಬೇಕದು. ಬಟ್ ನಮ್ಮ ಪ್ರಥಮ್ ಇರೋದ್ರಿಂದ ನಾವು ನಗ್ಸೋ ವ್ಯಕ್ತಿನೇ ಇವರು. ಈಸಿ ಆಗ್ತದೆ ನನಗೆ ಇವರ ಒಂದು ಕೋಆಪರೇಟಿವ್ ಇದರಿಂದ. ಇವರ ಒಂದು ಆಲ್ವೇಸ್ ನೋಡಿದ್ರಲ್ಲ ಎಷ್ಟು ನಗಿಸ್ತಿದ್ದಾರೆ ಎಲ್ಲಾನು. ಇಟ್ಸ್ ವೆರಿ ಈಸಿ ಟು ಮೀ ಕ್ಯಾರಿ ಫಾರ್ ದಿಸ್ ಕ್ಯಾರೆಕ್ಟರ್. ಚೆನ್ನಾಗಿದೆ ಕ್ಯಾರೆಕ್ಟರ್. ರೀಸೆಂಟ್ ಆಗಿ ನಾನು ಮೇಡಮ್ ಇದಕ್ಕೆ ಹೋಗಿದ್ವಿ, ಕನ್ನಡ ಇದು ಗಡಿನಾಡ ಉತ್ಸವಕ್ಕೆ ಗುಲ್ಬರ್ಗಾಗೆ. ಸೊ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಮೇಡಮ್. ಅಲ್ಲಿ ದುಬೈಗೆ ಹೋಗಿದ್ವಿ. ಅದಾದ್ಮೇಲೆ ಕನ್ನಡ ಉತ್ಸವ, ಅದಾದ್ಮೇಲೆ ಸಿದ್ಧಗಂಗಾ ಮಠ. ಒಂದು ಒಳ್ಳೆ ಬಾಂಡಿಂಗ್ ಇದೆ. ಯಾಕೆಂದ್ರೆ ನಾವೆಲ್ಲ ನಾಡ್ದೇ ಹೇಳಿದೆ, ಇವ್ರನ್ನ ನೋಡ್ಬೇಕು, ಇವ್ರ ಜೊತೆ ಫೋಟೋ ತಗೋಬೇಕು ಅಂತ ಬಂದೆ. ಪುಣ್ಯ ಅವಕಾಶ ಅಭಿನಯಿಸುವಂತದ್ದಾಯ್ತು. ಶೋಭರಾಜ್ ಸರ್ ಸಿನಿಮಾನ ಇವಾಗಿಂದಲ್ಲ, ತುಂಬಾ ಕಾಲದಿಂದ ನೋಡ್ಕೊಂಡ್ ಬರ್ತಾ ಇದ್ವಿ. ಪುಣ್ಯ ಅವ್ರ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಇವರೆಲ್ಲ ಏನು ಅಂದ್ರೆ ನಮ್ಗೆ ಇನ್ಸ್ಪೈರ್ ಮಾಡ್ತಾ ಬರ್ತಿರ್ತಾರೆ ಸಿನಿಮಾಗೆ ಏನ್ ಕಲಿಬೇಕು ಅಂತ. ಅಂಡ್ ಇದು ನನ್ಗೆ ಸಾಕು, ನಂಗೆ ಎಲ್ಲವನ್ನೂ ಅನುಭವಿಸಿದ್ದಾಯ್ತು. ನೋಡಿ ಏನಕ್ಕೆ ಖುಷಿ ಅಂದ್ರೆ, ಈ ಸಿನಿಮಾ ಈಗ ನೀವೇ ಕೇಳಿದ್ರಿ ಸಿನಿಮಾ ಈಗ ಮೊದಲು ಇದ್ದಂಗೆ ಕಷ್ಟ ಅಂತ. ಸೊ ಅದಕ್ಕೆ ಏನಂದ್ರೆ ರಿಯಲೈಸ್ ಆಗಿ ಈ ಸಿನಿಮಾ ನನಗೊಂದು ಆಕ್ಷನ್ ಬೇಸ್ಡ್ ಸಿನಿಮಾ ಮಾಡಬೇಕಾಯ್ತು, ಅದು ಆಯ್ತು.
ಆರಾಮಾಗಿ ಊರಲ್ಲಿ ತೋಟ ನೋಡ್ಕೊಳ್ತಾ ಇದ್ದೀನಿ. ಈ ಸಿನಿಮಾ ಮುಗಿಸೋದು ಬಹಳ ದೊಡ್ಡ ಚಾಲೆಂಜ್ ನನಗೆ, ಯಾಕೆಂದ್ರೆ 6 ಸ್ಟಂಟ್ಸ್ ಇದೆ, ತುಂಬಾ ಏಟ್ಗಳಾಗಿದೆ, ಇಲ್ಲೆಲ್ಲ ನೋವುಗಳೆಲ್ಲ ಬಂದಿದೆ. ತಲ್ಲ ನೀವು ಅಳ್ಳಾಡಿಸ್ಬೇಕು, ನಿಮ್ಮ ಮುಖ ಝೂಮ್ ಹಾಕೋದವ್ರು ನಮ್ದು ಹಾಕ್ತಾರೆ ಈಗ, ಹಿಂಗ್ ಅನ್ಬೇಕು. ಸೊ ತುಂಬಾ ಏಟ್ ಆಗಿದೆ, ತುಂಬಾ ಕಷ್ಟಪಟ್ಟಿದ್ವಿ. ದಿನಕ್ಕೆ 3 ಲೀಟ್ರು ಬ್ಲಡ್ ಸುರಿಸಿದೀನಿ ಇವ್ರಿಗೋಸ್ಕರ. ಸೊ ಏಟೆಲ್ಲ ಆಗಿದೆ. ಅಂಡ್ ಬಹಳ ಪ್ರತಿಭಾವಂತೆ ಕನ್ನಡದ ಹುಡುಗಿ ಆರ್ನಾ ಅವರು ಇದಕ್ಕೆ ನಾಯಕಿಯಾಗಿ, ಅಂಕಿತಾ ಮೂಳೇರ್ ಅಂತ ಹೆಸರು ಬದಲಾಯಿಸ್ಕೊಂಡು ಆರ್ನಾ ಮಾಡ್ಕೊಂಡಿದ್ದಾರೆ. ಸೊ ತುಂಬಾ ಪ್ರತಿಭಾವಂತೆ ಆರ್ನಾ, ಬಹಳ ಪ್ರತಿಭಾವಂತೆ. ನನಗೆ ಖುಷಿ ಆಯ್ತು. ನಮ್ಮ ಸಿನಿಮಾ ಶುರುವಾದ ಕಮಿಟ್ ಆದಾಗ ಫಸ್ಟ್ ಆಫ್ ಆಲ್ ನಾನು ಈ ಸಮಯದಲ್ಲಿ ಮಾಲತಿ ಮೇಡಮ್ ಅಂಡ್ ನಮ್ಮ ಕೋಟೆ ಸರ್ಗೆ ಅಭಿನಂದಿಸ್ತೀನಿ. ಈ ಸಿನಿಮಾ ಶುರುವಾಕ ಮುಂಚೆ ಬರ್ತಿದ್ದಂಗೆ ಸಾಕು ಎಲ್ಲ ಹಿಂಗೆ ಬರೋರು ಕೋಟೆ ಪ್ರಭಾಕರ್. ಪ್ರಥಮ್ ಯಾವತ್ತು ಪ್ರಥಮ್ ಡೇಟು, ನೆಕ್ಸ್ಟ್ ಹೇಳು ಪ್ರಥಮ್ ಡೇಟ್ ಮೊದಲೇ ಹೇಳ್ಬೇಕಲ್ಲ ಪ್ರಥಮ್ ಅಂತ ಹಿಂಗೆ ಇದ್ರು. ಹಂಗಿದ್ದವ್ರನ್ನ ಇವತ್ತು ಎಂಟರ್ ರಾಜ್ಯ ಒಪ್ಕೊಂಡಿತ್ತು, ಸೂಪರ್ ಆಗಿರೋಂಥ ಜೋಡಿ ನೀವು ಅಂತ. ಸೊ ಈ ಸಿನಿಮಾ ಶುರು ಖುಷಿ ಆಯ್ತು, ಅಭಿನಂದನೆಗಳು. ಬಾಯಿ ತೆಗೆದು ಸಾಕು ರೌಡಿ ತಾನೇ ಮಾತಾಡ, ಡೇಟ್ ಹೇಳು ಪ್ರಥಮ್, ನಂಗೆ ಮೊದಲೇ ಹೇಳ್ಬೇಕಲ್ಲ ಪ್ರಥಮ್. ನಮ್ಗೆ ಹೇಳ್ತಾರೆ, ಮನೇಲಿ ಹೇಳಿದ್ರೆ ಗೊತ್ತವ್ರಿಗೆ. ಸೊ ಓಕೆ.